ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಹೈಕಮಾಂಡ್ ಬಹುದೊಡ್ಡದಾದಂತ ನಿರ್ಧಾರವನ್ನು ತಗೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿಎಂ ನ ಬದಲಾವಣೆ ಮಾಡುವುದು. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿ ಆ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ರತಿಷ್ಠಾಪನೆ ಮಾಡೋದು. ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯನವರಿಗೂ ಕೂಡ ಹೈಕಮಾಂಡ್ ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಏನೆಲ್ಲ ನಡೀತಾ ಇದೆ? ಸಿದ್ದರಾಮಯ್ಯನವರು ಒಂದ್ ವೇಳೆ ಕುರ್ಚಿಯಿಂದ ಇಳಿಬೇಕಾಗಿ ಬಂದ್ರೆ ಸ್ಮೂತ್ ಆಗಿ ತಮ್ಮ ಅಧಿಕಾರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರಾ ಅಥವಾ ಬೇರೆ ಏನಾದ್ರು ಕಿರಿಕ್ ಮಾಡ್ತಾರಾ? ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ನಮ್ಗೆಲ್ಲರಿಗೂ ಕಾಡ್ತಾನೆ ಇದೆ. ಹಾಗಾದ್ರೆ ಏನ್ ನಡೀಬಹುದು? ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನಿಮ್ಮೆಲ್ಲರನ್ನು ಕಾಫಿ ಹತ್ರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಸುಭದ್ರವಾಗಿದೆ. ಆದ್ರೂ ಕೂಡ ಬಹಳಷ್ಟು ಗೊಂದಲಗಳಿದೆ ಇಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫಂಡ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಹಲವಾರು ಎಂ.ಎಲ್.ಎಗಳು ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಅಸಮಾಧಾನಗೊಂಡಿರುವಂತಹ ಈ ಎಂ.ಎಲ್.ಎಗಳು ಯಾರೆಲ್ಲ ಇದ್ದಾರೋ ಇವ್ರನ್ನೆಲ್ಲರನ್ನು ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಕೂಡ ಕಾಂಗ್ರೆಸ್ ಕೈ ಹಾಕಿದೆ. ಸುರ್ಜೇವಾಲಾ ಅವರು ಇವತ್ತು ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಈ ಎಂ.ಎಲ್.ಎಗಳನ್ನೆಲ್ಲರನ್ನು ಭೇಟಿ ಮಾಡಿ ಮಾತಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಹಲವರು ಮಾತಾಡುವ ರೀತಿಯಲ್ಲಿ ಸುರ್ಜೇವಾಲಾ ಅವರು ಈ ಎಂ.ಎಲ್.ಎಗಳಿಂದ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಒಂದ್ ವೇಳೆ ಇಲ್ಲಿ ಏನಾದ್ರು ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೇಗಿರ್ಬೋದು, ಈ ರೀತಿಯಾದಂತಹ ಕೆಲವೊಂದು ಅಭಿಪ್ರಾಯಗಳನ್ನು ಕೂಡ ಇವರು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲ ನಡೀತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ನೀವು ಕುರ್ಚಿ ನಡೀಲಿ ತಯಾರಾಗಿರಿ, ಈ ರೀತಿಯಾದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ಇದು ನಡೀತದೆ? ಸಿದ್ದರಾಮಯ್ಯನವ್ರನ್ನ ತಕ್ಷಣವಾಗಿ ಕುರ್ಚಿಯಿಂದ ಕೆಳಗಡೆ ಇಳಿಸಿ ಅವ್ರನ್ನ ಹಾಗೆ ಬಿಟ್ಬಿಡ್ತಾರ? ಆ ರೀತಿ ಬಿಟ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರ? ಖಂಡಿತವಾಗಿ ಸಾಧ್ಯ ಇಲ್ಲ. ಆದ್ರಿಂದಾಗಿ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದ್ದಿ ಬಹಳಷ್ಟು ಹರಿದಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ. ಆದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಆ ರೀತಿಯಾದಂತಹ ಯಾವುದೇ ರೀತಿಯಾದ ಸೂಚನೆ ನಂಗೆ ಬಂದಿಲ್ಲ. ಅಂದ್ರೆ ನನ್ನನ್ನ ಆ ಮಂಡಳಿ ತಗೊಳ್ತಾ ಇದ್ದಾರೆ ಅಂತ ಇಲ್ಲಿವರೆಗೆ ಅಧಿಕೃತವಾಗಿ ಬಂದಿಲ್ಲ ಅಂತಕೊಂಡು ಹೇಳ್ತಾ ಇದ್ದಾರೆ. ನನ್ಗೆ ಆ ರೀತಿಯಾದಂತಹ ಸೂಚನೆ ಏನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ನನಗೆ ಏನಾದ್ರೂ ಹುದ್ದೆಯನ್ನ ಕೊಟ್ಟಿದ್ರೆ ಖಂಡಿತವಾಗಿ ನಿಭಾಯಿಸ್ತೇನೆ, ನಾನು ಅದನ್ನ ಹುದ್ದೆಯನ್ನ ಬಿಟ್ಟು ಓಡಿ ಹೋಗುವಂತ ಪ್ರಶ್ನೆ ಇಲ್ಲ, ಈ ರೀತಿಯಾಗಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವ್ರನ್ನ ಈ ಒಬಿಸಿ ಮಂಡಳಿಗೆ ಕರೆಸ್ಕೊಳ್ತಾ ಇರಲಿಕ್ಕೆ ಕಾರಣ ಏನು? ಬೇರೆ ಏನು ಅಲ್ಲ, ಒಂದ್ ವೇಳೆ ಅವ್ರು ಕರ್ನಾಟಕದಲ್ಲಿ ಮುಂದುವರೆದ್ರೆ ಇಲ್ಲಿ ಸರ್ಕಾರಕ್ಕೆ ಸಮಸ್ಯೆ ಉಂಟಾಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಅವ್ರು ಈಗಾಗಲೇ ಹಲವಾರು ಬಾರಿ ಹೇಳಿದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಪ್ರೆಷರ್ನ ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಎಂ.ಎಲ್.ಎಗಳನ್ನು ಕೂಡ ತಮ್ಮತ್ತ ಸೆಳೆಯುವಂತ ಪ್ರಯತ್ನದಲ್ಲಿದ್ದಾರೆ. ಏನಾದ್ರೂ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ಪ್ರಯತ್ನದಲ್ಲಿ ಅವರಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೂಡ ಅವರಿಗೆ ಅಭಯವನ್ನಿತ್ತಿದೆ, ನಿಮ್ಮನ್ನ ಖಂಡಿತವಾಗಿ ಸಿಎಂ ಮಾಡ್ತೇವೆ ಅಂತೇಳಿ. ಅದರ ಪ್ರಯುಕ್ತ ಸಿದ್ದರಾಮಯ್ಯನವರಿಗೆ ಬೇರೆ ಒಂದು ಹುದ್ದೆಯನ್ನು ತೋರಿಸಿ ಅಲ್ಲಿ ಅವ್ರನ್ನ ಕೂರಿಸಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡಬಾರದು, ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ತಾರ ಇಲ್ಲೋ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ನಿನ್ನೆ ಕೂಡ ಅಷ್ಟೇ ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡಿದಾಗ, ನೀವೇನಾದ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಕೇಳಿದ್ರೆ ಆ ರೀತಿ ಏನು ಇಲ್ಲ ಅಂತ ಹೇಳಿದ್ದಾರೆ. ಏನೋ ಸಲಹಾ ಮಂಡಳಿಗೆ ಏನೋ ನನ್ನನ್ನು ತಗೊಳ್ತಾರೆ ಅನ್ನೋ ಸುದ್ದಿ ಇದೆ ಹೊರತು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಲ್ಲದೆ ಎಐಸಿಸಿ ಯಲ್ಲಿರುವಂತಹ ಈ ಒಬಿಸಿ ಸಲಹಾ ಮಂಡಳಿ ಇದೆಯಲ್ಲ, ಇದು ಅಂತಹ ಪ್ರಾಮುಖ್ಯತೆ ಪಡೆದಂತಹ ಒಂದು ಮಂಡಳಿ ಕೂಡ ಅಲ್ಲ. ಯಾಕಂದ್ರೆ ಇದರ ಹೆಸರನ್ನ ನಾವು ಎಲ್ಲಿ ಕೂಡ ಅಷ್ಟೊಂದು ಕೇಳಿಸ್ಕೊಂಡಿಲ್ಲ. ಅಲ್ಲಿರುವಂತಹ ಸದಸ್ಯರು ಇವ್ರನ್ನೆಲ್ಲ ನೋಡಿದ್ರೆ ಏನಿಸ್ತದೆ ಅಂತ ಹೇಳಿದ್ರೆ ಒಂದ್ ರೀತಿ ಗಂಜಿ ಕೇಂದ್ರದ ತರ ಕಾಣಿಸ್ತಾ ಇದೆ. ಅಂದ್ರೆ ಯಾವ್ದಾದ್ರು ರಾಜ್ಯದಲ್ಲಿರುವಂತಹ ಒಬ್ಬ ಲೀಡರ್ನ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಈ ರೀತಿಯಾದಂತಹ ಪರಿಸ್ಥಿತಿ ಬಂದಾಗ ಈ ಸಲಹಾ ಮಂಡಳಿಗೆ ಅವ್ರನ್ನ ತಗೊಂಡು ಅಲ್ಲಿ ಕೂರಿಸಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದ್ರೆ ಅಲ್ಲಿ ಈಗಾಗಲೇ ಹಲವಾರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಸಲಹಾ ಮಂಡಳಿಯಲ್ಲಿದ್ದಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯನವರಿಗೆ ಕೂಡ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿ ಕರ್ನಾಟಕದಿಂದ ಅವ್ರನ್ನ ಸ್ವಲ್ಪ ದೂರ ಇಡುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇರೋ ರೀತಿಯಲ್ಲಿ ಕಾಣಿಸ್ತದೆ. ಆದ್ರೆ ಸಿದ್ದರಾಮಯ್ಯನವರು ಅಷ್ಟೊಂದು ಸ್ಮೂತ್ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರ? ಖಂಡಿತವಾಗಿ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ ಇಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಇಷ್ಟ ಇಲ್ಲ. ಅದಕ್ಕಾಗಿ ಏನೆಲ್ಲ ಕಿರಿಕ್ಗಳನ್ನ ಮಾಡಬೇಕು ಅದನ್ನೆಲ್ಲ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅಂದ್ರೆ ತನ್ನ ಗುಂಪಿನಲ್ಲಿರುವಂತಹ ಎಂ.ಎಲ್.ಎಗಳನ್ನ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಎತ್ತಿ ಕಟ್ಟುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಆ ಮೂಲಕ ಕರ್ನಾಟಕ ಕಾಂಗ್ರೆಸ್ನ ಹಿಡಿತವನ್ನ ತನ್ನ ಕೈಲಿ ಇಟ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಖಂಡಿತವಾಗಿ ಇದ್ದೇ ಇರ್ತದೆ. ಇನ್ನೊಂದು ಸುದ್ದಿ ಓಡಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಮುಂದೆ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕೂಡ ಸಿದ್ದರಾಮಯ್ಯನವರು ಒಪ್ಕೊಳ್ಳುವ ಸಾಧ್ಯತೆಗಳು ಕೂಡ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಸಿದ್ದರಾಮಯ್ಯನವರಿಗೆ ಭಾಷೆಯ ಸಮಸ್ಯೆ ಬರ್ತದೆ. ಸಿದ್ದರಾಮಯ್ಯನವರಿಗೆ ಹಿಂದಿ ಗೊತ್ತೇ ಇಲ್ಲ, ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಇಂಗ್ಲಿಷ್ ಒಂದನ್ನೇ ಇಟ್ಕೊಂಡು ಎಐಸಿಸಿ ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸೋದು ತುಂಬಾ ಕಷ್ಟ. ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆಗಳಲ್ಲಿ ಭಾಷಣ ಮಾಡಬೇಕಾಗ್ತದೆ. ಈ ಉತ್ತರ ಭಾರತದಲ್ಲಿ ಹಿಂದಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ನಾಯಕರಿಗೆ ಅಷ್ಟೊಂದು ಬೆಲೆ ಇರಲ್ಲ.
ಆದ್ರಿಂದಾಗಿ ಖಂಡಿತವಾಗಿ ಸಿದ್ದರಾಮಯ್ಯನವ್ರನ್ನ ಈ ಎಐಸಿಸಿ ಅಧ್ಯಕ್ಷ ಹುದ್ದೆಗೊಂದು ಪರಿಗಣಿಸುವಂತ ಸಾಧ್ಯತೆ ಇಲ್ಲ. ಅದಕ್ಕೆ ಬದಲಾಗಿ ಈ ರೀತಿಯಾದಂತಹ ಯಾವುದೊಂದು ಸಲಹಾ ಮಂಡಳಿ ಅಥವಾ ಇನ್ನೇನೋ ಒಂದು ಮಂಡಳಿ ಅಲ್ಲಿ ಇವ್ರನ್ನ ಕೂರಿಸಿ ಅವ್ರನ್ನ ಸಮಾಧಾನ ಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಬಹುಶಃ ಇಲ್ಲಿ ಕೂಡ ಅದೇ ನಡೀತಾ ಇದೆ ಅನಿಸ್ತದೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಏನಿತ್ತು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು, ಆ ಕನಸು ಈಡೇರುವಂತ ಸಮಯ ಹತ್ರ ಬಂದಿದೆ ಅನಿಸ್ತದೆ. ಇದೇನೋ ನಾಳೆನೇ ಆಗಿ ಬಿಡಲ್ಲ, ಅದಕ್ಕೆ ಬದಲಾಗಿ ಇನ್ನು 1-2 ತಿಂಗಳು ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಒಂದೊಂದು ನೆನ್ಪಿಟ್ಕೊಂಡಿರಿ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ತನ್ನ ಹುದ್ದೆಯನ್ನ ಬಿಟ್ಟುಕೊಡುವಂತ ಸಾಧ್ಯತೆ ಇಲ್ಲ. ಏನೆಲ್ಲ ಮಾಡ್ಲಿ ಸಾಧ್ಯ ಇದೆಯೋ ಅದೆಲ್ಲದನ್ನು ಮಾಡೇ ಮಾಡ್ತಾರೆ. ಅವರೇನೋ ಹೊರಗಡೆ ಹೋಗಿ ಬೇರೆ ಪಾರ್ಟಿ ಕಟ್ತಾರೆ, ಅದಂತೂ ಸಾಧ್ಯತೆ ಇಲ್ಲ. ಆದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಬೋದು, ಅಷ್ಟೊಂದು ಸಮಸ್ಯೆಗಳನ್ನ ಖಂಡಿತವಾಗಿ ಸಿದ್ದರಾಮಯ್ಯನವರು ಇಲ್ಲಿ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರು ಕೂಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳು ತೀರಾ ಕಮ್ಮಿ ಇದೆ. ಕಾರಣ ಏನು ಅನ್ನೋದು ನಿಮ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾರೆ. ಒಂದ್ ವೇಳೆ ಹೈಕಮಾಂಡ್ ಇವರಿಗೆ ಅಷ್ಟೊಂದು ಪ್ರೆಷರ್ ಹಾಕಿದ್ರೆ ಖಂಡಿತವಾಗಿ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ಸೈಡಿಗೆ ಹೋಗ್ಬಹುದು. ಆದ್ರೆ ಕರ್ನಾಟಕದ ರಾಜಕೀಯದಲ್ಲಿ ತಮಗಿರುವಂತಹ ಹಿಡಿತವನ್ನ ಬಿಟ್ಟುಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ಸುತರಾಮ್ ಒಪ್ಪಲ್ಲ ಅಂತೇಳಿ ಹೇಳ್ಬಹುದು. ನೋಡೋಣ, ಕೆಲ ದಿನಗಳಲ್ಲೇ ನಮ್ಗೆ ಈ ಎಲ್ಲಾ ರೀತಿಯಾದಂತಹ ಸಂದೇಹಗಳು ಇದೆಯಲ್ಲ, ಇದೆಲ್ಲದಕ್ಕೂ ಖಂಡಿತವಾಗಿ ಉತ್ತರ ಸಿಗ್ತದೆ ಅನಿಸ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.